ಬಾಳೆದಿಂಡಿಂದ ನಮ್ಮ ಕಡೆ ಯಾವುದೇ ರೀತಿ ಅಡುಗೆ ಮಾಡೋದಿಲ್ಲ. ಆದರೆ ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಹೇಳ್ತಾರೆ. BP ಶುಗರ್ ಇರೋರಾಗಲಿ, ಕಿಡ್ನಿ ಸ್ಟೋನ್ ಇರೋರಾಗಲಿ, ಅಷ್ಟೇ ಅಲ್ಲದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತ ಸಹ ಹೇಳ್ತಾರೆ. ಮೊದಲಿಗೆ ಬಾಳೆದಿಂಡಿನ ಮೇಲೆ ಇರೋ ಎಲ್ಲ ಲೇಯರ್ಸ್ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿದಾಗ ಬರೋ ನಾರ್ನೆಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ನೀರಿಗೆ ಸ್ವಲ್ಪ ಮಜ್ಜಿಗೆ ಹಾಕೊಂಡ್ರೆ ಕಲರ್ ಚೇಂಜ್ ಆಗಲ್ಲ ಅಂತ ಅಷ್ಟೇ. ಇನ್ನು ರುಬ್ಬೋದಕ್ಕೆ 1 ಕಪ್ ಅಷ್ಟು ಹಸಿ ಕೊಬ್ಬರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಹಿಂಗು, ಹಾಗೆ 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಖಾರಕ್ಕೆ 2 ಗುಂಟೂರು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ನೀರೇನು ಹಾಕ್ತೀರಾ ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಕಲರ್ ಚೇಂಜ್ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಬಾಳೆದಿಂಡನ್ನ ಸಹ ಹಾಕಿ 1 ನಿಮಿಷ ಹಾಗೇನೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ 1 ಸ್ಪೂನ್ ಅಷ್ಟು ಬೆಲ್ಲ ಆಪ್ಷನಲ್, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರೇನು ಹಾಕ್ತೀರಾ ಪ್ಲೇಟ್ ಮುಚ್ಚೆ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಈ ನೀರೆಲ್ಲ ಹಿಂಗೋಗಾದ್ಮೇಲೆ ಮಸಾಲೆ, ಅರಿಶಿನ ಹಾಕಿ ಲೋ ಫ್ಲೇಮಲ್ಲಿ 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಪಲ್ಯ ರೆಡಿ. ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ಬಾಯ್.